ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋದಲ್ಲಿ ನೀವು ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಯಾಕೆ ಅಂತಂದರೆ, ನಾವು ಟೈಲರಿಂಗನ್ನು ಕಲಿಬೇಕು ಅಂತ ಅಂದರೆ ಅದಕ್ಕೊಂದು ಕೆಲವು ಟಿಪ್ಸ್ಗಳಿರುತ್ತೆ, ಒಂದು ಬೇಸಿಕ್ ಸ್ಟೆಪ್ಸ್ಗಳಿರುತ್ತೆ. ಈ ಸ್ಟೆಪ್ಸ್ಗಳೆಲ್ಲನೂ ನೀವು ತಿಳ್ಕೊಂಡಾಗ ಅಷ್ಟೇ ನೀವು ಟೈಲರಿಂಗ್ ಕಲಿಯೋದಕ್ಕೆ ಸಾಧ್ಯ. ಈಗ ಒಂದು ಕಟಿಂಗನ್ನು ಕಲಿಬೇಕಂತಂದರೆ ನೀವು ಸ್ಟಾರ್ಟಿಂಗ್ ಏನು ತಿಳ್ಕೊಬೇಕು ಅಂತಂದರೆ, ನಾವು ಬಟ್ಟೆಯನ್ನು ಈಗ ಕೊಡ್ತಾರೆ, ಒಂದು 70 ಸೆಂಟಿಮೀಟ್ರ್ ಕೊಡ್ಬೋದು, 1 ಮೀಟರನ್ನು ಕೊಡ್ಬೋದು. ಆ 1 ಮೀಟರನ್ನು ಕೊಟ್ಟಾಗ ಯಾವ ಅಳತೆಗೆ ಎಷ್ಟು ಈಗ ಸಾಕಾಗದಿರುವಂಥ ಪೀಸ್ ಇರುತ್ತೆ, ಎಲ್ಲ ನೀಟಾಗಿ ಪೀಸನ್ನು ಕೊಟ್ಟಿರಲ್ಲ, ಆಗ ನೀವು ಯಾವ ಅಳತೆಗೆ ಯಾವ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗತ್ತೆ. ಫಸ್ಟು ಫೋಲ್ಡಿಂಗ್ ತಿಳ್ಕೊಬೇಕು. ನೀವು ಯಾವುದೇ ಕಟಿಂಗ್ ಮಾಡಬೇಕಾದ್ರೂ ನೀವು ಫೋಲ್ಡಿಂಗ್ನ ಯಾವ ರೀತಿ ಮಾಡ್ಕೋಬೇಕು, ಯಾವ ಬಟ್ಟೆ ಎಷ್ಟಿದ್ದಾಗ ಯಾವ ರೀತಿ ಮಾಡ್ಕೋಬೇಕು, ಜಾಸ್ತಿ ಇದ್ದಾಗ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು, ಅಥವಾ ಕಡಿಮೆ ಇದ್ದಾಗ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು. ನಂತರ ಅದಾದ ನಂತರ ಫೋಲ್ಡಿಂಗ್ ಆಯಿತು. ಫೋಲ್ಡಿಂಗ್ ಆದ ನಂತರ ಏನಾಗುತ್ತೆ, ನೀವು ಫಸ್ಟು ಯಾವಾಗಲೂ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಬ್ಲೌಸನ್ನು ನಾವು ಫಸ್ಟು ಸ್ಟಾರ್ಟಿಂಗ್ ಕಟಿಂಗ್ ಮಾಡುವಾಗ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ಮೈ ಭಾಗಕ್ಕೆ ನಾವು ನಂತರ ಕಟ್ ಮಾಡ್ಕೋಬೋದು. ನಾವು ಮೈ ಭಾಗ ಏನಿದೆ ಅದೆಲ್ಲ ಕಟ್ ಮಾಡಿಬಿಟ್ಟು ಸ್ಲೀವ್ಸ್ ಲೆಂತು ವಿಡ್ತು ಸಾಕಾಗಲಿಲ್ಲ ಅಂತಂದರೆ ನಾವು ಅದಕ್ಕೆ ಸೈಡಲ್ಲಿ ಪೀಸನ್ನು ಕಟ್ಕೋಬೋದು. ಆದರೆ ಲೆಂತು ಸಾಕಾಗಿಲ್ಲ ಅಂದಾಗ ಅದು ಬಾರ್ಡರ್ ಇರುವಂಥ ಬ್ಲೌಸ್ ಆದರೆ ನಾವು ಅದಕ್ಕೆ ಲೆಂತನ್ನು ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಫಸ್ಟು ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ಸ್ಲೀವ್ಸನ್ನು ಕಟ್ ಮಾಡಿದ ಮೇಲೆ ಮಿಕ್ಕ ಬಟ್ಟೆಯನ್ನು ಯಾವ ರೀತಿ ನಾವು ಮೈ ಭಾಗಕ್ಕೆ ಅಳತೆ ತಗೊಳ್ಳೋದಕ್ಕೆ ಅದನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗತ್ತೆ. ಬಾರ್ಡರ್ ಇದ್ದರೆ ಯಾವ ರೀತಿ ಅದು ಡಿಸೈನ್ ಬಂದಿರುತ್ತೆ, ಆ ಡಿಸೈನ್ ಯಾವ ರೀತಿ ಇದೆ ಆ ಡಿಸೈನನ್ನು ನೋಡ್ಕೊಂಡು ಅದರ ಬೇಸ್ ಮೇಲೆ ನೀವು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗತ್ತೆ. ನೀವು ಅಡ್ಡಡ್ಡ ಆ ರೀತಿ ಎಲ್ಲ ಫೋಲ್ಡಿಂಗ್ ಸಿಕ್ಕದಂಗೆ ನಾವು 4 ಭಾಗನ ಫೋಲ್ಡ್ ಮಾಡ್ಕೋತೀವಿ ಅಂದರೆ ಆಗಲ್ಲ. ನೀವು ಡಿಸೈನ್ ಯಾವ ರೀತಿ ಇದೆ ಅದರ ಬೇಸ್ ಮೇಲೆ ನೀವು ಅದು ಲೆಂತು ನೀಟಾಗಿ ಅದು ಸ್ಟ್ರೈಟ್ ಯಾವ ರೀತಿ ಇದೆ ಆ ರೀತಿಯೇ ಬರಬೇಕಾಗತ್ತೆ. ಒಂದು ಬುಟ್ಟ ಡಿಸೈನ್ ಇತ್ತು ಬ್ಲೌಸಲ್ಲಿ, ಆ ಬುಟ್ಟ ಡಿಸೈನ್ಸು ಲೈನ್ಸ್ ಇರುತ್ತೆ, ಆ ಲೈನ್ಸ್ ಪ್ರಕಾರನೇ ಬರಬೇಕಾಗತ್ತೆ. ನೀವು ಅಡ್ಡಡ್ಡ ಫೋಲ್ಡಿಂಗ್ ಮಾಡಿಬಿಟ್ಟಾಗ ಅದು ಡಿಸೈನು ಹಾಳಾಗ್ಬಿಡತ್ತೆ. ಆ ಫೋಲ್ಡಿಂಗಲ್ಲೇ ನೀವು ತಪ್ಪು ಮಾಡ್ದಂಗೆ ಆಗುತ್ತೆ. ಫೋಲ್ಡಿಂಗ್ ಯಾವಾಗ ನೀವು ತಪ್ಪು ಮಾಡಿದ್ರೆ ಇಡೀ ಬ್ಲೌಸ್ ಹಾಳಾಗತ್ತೆ. ಅದಕ್ಕೋಸ್ಕರ ಈಗ ನಾನು ಅಲ್ಲಿ ಕಟ್ ಮಾಡ್ತಾ ಇರುವಂಥ ಬ್ಲೌಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಲೀವ್ಸನ್ನು ತೆಗೆದುಬಿಟ್ಟು ನಾನು ಬಾರ್ಡರ್ ಇರುತ್ತೆ, ಬಾರ್ಡರ್ ಇದ್ದಾಗ ನಿಮಗೆ ತೊಂದರೆ ಆಗಲ್ಲ. ಬಾರ್ಡರ್ ಯಾವ ರೀತಿ ಇದೆ ಆ ರೀತಿ ನೀಟಾಗಿ ವಿಡ್ತನ್ನು ತೆಗೆದು ನಾವು ಫೋಲ್ಡಿಂಗನ್ನು ಮಾಡ್ಕೋಬೋದಾಗತ್ತೆ. ಆದರೆ ಬಾರ್ಡರ್ ಇಲ್ಲ, ಪ್ಲೈನ್ ಇರುತ್ತೆ ಬ್ಲೌಸು, ಆದರೆ ಒಳಗಡೆ ಬುಟ್ಟ ಇರುತ್ತೆ. ಈಗ ಬಂದಿದೆ ನೋಡಿ ಸುಮಾರು ಫ್ಲವರ್ಸ್ ಬ್ಲೌಸ್ಗಳು, ಈಗೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದ್ರಿಂದ ನಾನಾ ರೀತಿ ಬ್ಲೌಸ್ಗಳೆಲ್ಲ ಮಾರ್ಕೆಟಲ್ಲಿ ಬಂದಿದೆ. ಆ ರೀತಿ ಬ್ಲೌಸ್ಗಳನ್ನು ಕೊಟ್ಟಾಗ ಅದಕ್ಕೆ ಕೇವಲ ಬುಟ್ಟಾಸ್ ಮಾತ್ರ ಇರುತ್ತೆ, ಬಾರ್ಡರ್ಸ್ ಇರಲ್ಲ. ಬಾರ್ಡರ್ಸ್ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಬಾರ್ಡರ್ನ ಬ್ಯಾಕ್ ಪಾರ್ಟ್ಗೆ ತಗೊಂಡಾಗ ನೀವು ಆಟೋಮೆಟಿಕ್ಕಾಗಿ ಫ್ರಂಟ್ ಪಾರ್ಟನ್ನು ತಗೋಬೋದು. ಆದರೆ ಈಗಿರುವಂಥ ಟ್ರೆಂಡಿ ಬ್ಲೌಸ್ಗಳು ಈಗ ನೋಡ್ತಾ ಇರ್ಬೋದು, ಆಫ್ ವೈಟ್ ಬ್ಲೌಸ್ ಅಂತ ಈಗಾಗಲೇ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಆ ರೀತಿ ಎಲ್ಲ ಬಂದಾಗ ಅದರಲ್ಲೆಲ್ಲ ಬುಟ್ಟಾಸ್ ಇರುತ್ತೆ. ಆ ಡಿಸೈನ್ ಯಾವ ಪ್ರಕಾರ ಇದೆ ಆ ರೀತಿ ನಾವು ಮಡ್ಚ್ಕೋಬೇಕಾಗತ್ತೆ. ನಾವು ಆ ಡಿಸೈನನ್ನು ಬಿಟ್ಟು ಅಡ್ಡಡ್ಡವಾಗಿ ನಮ್ಗೆ ಅನುಕೂಲ ಆಗೋ ರೀತಿ ಬಟ್ಟೆ ಸಾಕಾಗಲ್ಲ ಅಂತ ಮಡಿಸಿದಾಗ ನಮಗದು ಡಿಸೈನು ಮೇಲೆ ಕೆಳಗೆ ಆಗಿಬಿಡುತ್ತೆ. ಆಗ ಬ್ಲೌಸ್ ಹಾಳಾಗುತ್ತೆ, ನೀವು ಕಸ್ಟಮರ್ನ ಕಳ್ಕೊತೀರ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಕಲಿಯುವಾಗಲೇ ಏನು ಮಾಡಬೇಕು, ಫೋಲ್ಡಿಂಗನ್ನು ಯಾವ ಡಿಸೈನ್ ಬಂದಾಗ ಯಾವ ರೀತಿ ಬಟ್ಟೆ ಕೊಟ್ಟಾಗ ಯಾವ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗತ್ತೆ. 3ನೇ ಪಾಯಿಂಟು ಫೋಲ್ಡಿಂಗ್ ಲೈನ್ಸ್ ಡಿಸೈನ್ಸ್ದಾಯಿತು. 4ನೇ ಪಾಯಿಂಟ್ ಅಂದಾಗ ಅದನ್ನು ಬ್ಲೌಸಿಂದ ಅಳತೆ ಯಾವ ರೀತಿ ತೆಗೆಯುವಂಥದ್ದು. ಈಗ ನೋಡ್ಬೋದು, ಈಗ ತೋರಿಸ್ತಿದ್ದೀನಿ ನಾನು. ಯಾವತ್ತು ಬ್ಲೌಸನ್ನು ಅಳತೆಯನ್ನು ನಾವು ಹುಕ್ ಪಟ್ಟಿ ನೋಡಿ, ಕಾಜಾಪಟ್ಟಿ ಇರುತ್ತಲ್ಲ, ಕಾಜಾಪಟ್ಟಿಯಿಂದ ತೆಗಿಬಾರ್ದು. ಹುಕ್ ಪಟ್ಟಿ ಇರುತ್ತೆ ನೋಡಿ, ಆ ಹುಕ್ ಪಟ್ಟಿಯಿಂದ ವಿಡ್ತನ್ನು ತೆಗಿಬೇಕಾಗತ್ತೆ. ಈಗ ನಾನು ತೆಗಿತಾ ಇರುವಂಥದ್ದು ಶೋಲ್ಡರು. ಈ ಬ್ಲೌಸನ್ನು ಈ ರೀತಿ ಇಟ್ಟು
ನಮಗೇನು ಶೋಲ್ಡರ್ ಪಾಯಿಂಟ್ ಇದೆ ಆ ಕಡೆ ಈ ಕಡೆ ಅಲ್ಲಿಂದ ಈ ಪಾಯಿಂಟ್ವರೆಗೂ ಹಿಡಿದಾಗ ಅದರಲ್ಲಿ ಎಷ್ಟು ಬರುತ್ತೆ ನೋಡಿ, ಅಷ್ಟರಲ್ಲಿ 2ನೇ ಒಂದು ಭಾಗ ಅರ್ಧ. ಈಗ ಒಂದು 11 ಬಂತು ಅಂದರೆ ನಾವು 5.5 ಇಡಬೇಕು, 10 ಬಂತು ಅಂದರೆ 5 ಇಡಬೇಕು. ಆ ರೀತಿ ನಾವು ಶೋಲ್ಡರ್ ಪಾಯಿಂಟನ್ನು ತಗೋಬೇಕಾಗತ್ತೆ. ಅಲ್ಲಿಂದ 3 ಇಂಚು ನೀವು ಇಟ್ಕೊಂಡು 2.5 ಇಂಚು ರೆಡಿ ಪಟ್ಟಿ ಬೇಕಾದಾಗ ನೀವು 2 ಇಂಚಿಗೆ ನೀವು ನೆಕ್ ವಿಡ್ತನ್ನು ತೆಗಿಬೋದು. ಈಗ ನೀವು ಸ್ಟಾರ್ಟಿಂಗ್ ಅವ್ರಿಗೆ ಹೇಳ್ತಾ ಇರೋದ್ರಿಂದ ನಾನು ನಿಮಗೆ ಸ್ಟಾರ್ಟಿಂಗ್ಗೆ ನೆಕ್ ವಿಡ್ತು, ಶೋಲ್ಡರು, ಆರ್ಮೋಲು ಅಂದರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ರೀತಿಯೆಲ್ಲ ವೀಡಿಯೋಸ್ ಬೇಕು ಅಂತಂದರೆ ಈಗ ಏನೆಲ್ಲ ಪಾಯಿಂಟ್ಸ್ ಎಲ್ಲ ಹೇಳಿದ್ದೀನಲ್ಲ ನಾನು, ಆ ರೀತಿಯೆಲ್ಲ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನೀವು ಆ ರೀತಿ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಅದಕ್ಕೆ ನಾವು ಕಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕು, ಮತ್ತು ಅಳತೆ ಬ್ಲೌಸಿಂದ ಯಾವ ರೀತಿ ಫುಲ್ ಅಳತೆ ತೆಗೆಯುವಂಥದ್ದು, ಅಳತೆ ತೆಗೆದಂಥ ಬ್ಲೌಸನ್ನು ಕಟಿಂಗ್ ಮಾಡೋದು ಹೇಗೆ, ಕಟಿಂಗ್ ಮಾಡಿದಂಥ ಬ್ಲೌಸನ್ನು ಅದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬಾ ಇದೆ ತಿಳ್ಕೊಳ್ಳೋದಕ್ಕೆ. ಒಂದು ಬೇಸಿಕ್ಸ್ ನೀವು ಟೈಲರಿಂಗ್ ಕಲಿತಾ ಇದ್ದೀವಿ ಈಗ ಹೊಸ್ದಾಗಿ ಎನ್ನುವಂಥವ್ರಿಗೆ ಇವೆಲ್ಲ ಖಂಡಿತ ಬೇಕೇ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿದ್ರಲ್ವ, ಈ ವಿಡಿಯೋ ನೋಡಿದರೆ ನೀವು ನಿಮಗೇನಾದರೂ ಟೈಲರಿಂಗ್ ಕಲಿಯುವಂಥ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಫ್ಯಾಮಿಲಿಲಿ ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವ ರೀತಿಯೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಫೋಲ್ಡಿಂಗ್ ಮಾಡೋದು ಹೇಗೆ, ಇಲ್ಲಿವರೆಗೂ ಏನು ಹೇಳ್ಕೊಟ್ಟಿದ್ದೀನಲ್ಲ ಫೋಲ್ಡಿಂಗ್ ಮಾಡೋದು ಹೇಗೆ, ಅದನ್ನು ಮಾರ್ಕಿಂಗ್ ಮಾಡೋದು ಹೇಗೆ, ಮತ್ತು ಸ್ಲೀವ್ಸು ಮಾರ್ಕಿಂಗ್ ಮಾಡೋದು ಹೇಗೆ, ಪ್ರತಿಯೊಂದು ಒಂದೊಂದು ಕ್ಲಾಸ್ ಇರುತ್ತೆ. ಇದು ತುಂಬಾ ಇದೆ ತಿಳ್ಕೊಬೇಕಾದ್ರೆ. ನೀವು ಒಂದು ಫುಲ್ ಬ್ಲೌಸ್ ಕಟಿಂಗನ್ನು ಕಲಿಬೇಕಾದ್ರೆ ತುಂಬಾ ಇದೆ ತಿಳ್ಕೊಬೇಕಾದಂಥದ್ದು. ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇತ್ತು, ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ಹೊಸ್ದಾಗಿ ನೋಡ್ತಾ ಇರೋರಿಗೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.